ನಮ್ಮ ನ್ಯೂಸ್ಗೆ ಸ್ವಾಗತ. ಗಾಂಧಿನಗರ ಮುಖ್ಯ ರಸ್ತೆಯಲ್ಲಿ ತಾಂಡವಾಡುತ್ತಿರುವ ಒಳಚರಂಡಿ ನೀರಿನ ಅಶುಚಿತ್ವ ಹಾಗೂ ಕಸದ ರಾಶಿಗಳು. ಚಿಂತಾಮಣಿ ನಗರದ ಹಲವಾರು ಬಡಾವಣೆಯಲ್ಲಿ ಒಳಚರಂಡಿಯ ನೀರಿನ ಅಶುಚಿತ್ವದ ವಾತಾವರಣ ತಾಂಡವಾಡುತ್ತಿದ್ದು, ಇದೀಗ ನಗರದ ಹೊರಭಾಗದ ಬಡಾವಣೆಗಳಲ್ಲಿ ಸಹ ಅಶುಚಿತ್ವದ ತಾಂಡವಾಡುತ್ತಿದ್ದು, ನಗರಸಭೆಯ ಅಧಿಕಾರಿಗಳು ಗಮನ ಹರಿಸಿ ಸಮಸ್ಯೆ ನಿವಾರಣೆ ಮಾಡುವಂತೆ ಅಲ್ಲಿನ ನಿವಾಸಿಗಳು ಆಗ್ರಹಿಸಿದ್ದಾರೆ. ಒಳಚರಂಡಿಯ ಕಲುಷಿತ ನೀರು ಗಾಂಧಿನಗರ ಬಡಾವಣೆಯ ಬೂಲವಾಡಿ ಗ್ರಾಮಕ್ಕೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಕಳೆದ 4-5 ತಿಂಗಳುಗಳಿಂದ ಹರಿದು ಹೋಗುತ್ತಿರುವುದರಿಂದ ಪ್ರತಿನಿತ್ಯ ದುರ್ನಾತದ ವಾಸನೆಯ ಜೊತೆಗೆ ಸೊಳ್ಳೆಗಳ ಹಾವಳಿ ಹೆಚ್ಚಾಗಿದೆ. ಇದರ ಜೊತೆಗೆ ಅದೇ ರಸ್ತೆಯ ಅಕ್ಕಪಕ್ಕದಲ್ಲಿ ಕಸ ರಾಶಿಯಾಗಿ ಬಿದ್ದು ಅದು ಸಹ ಕೊಳೆತು ಹೋಗಿ ದುರ್ನಾತದ ವಾಸನೆ ಬೀರುತ್ತಿದೆ. ಇನ್ನಾದರೂ ನಗರಸಭೆ ಅಧಿಕಾರಿಗಳು ಸಾಂಕ್ರಾಮಿಕ ರೋಗದ ಭೀತಿಯನ್ನು ಎದುರಿಸುತ್ತಿರುವ ಹಿನ್ನೆಲೆಯಲ್ಲಿ ಶುಚಿತ್ವ ಮಾಡುವಂತೆ ಆಗ್ರಹಿಸಿದ್ದಾರೆ. ನಗರದಾದ್ಯಂತ ಚರಂಡಿ, ಒಳಚರಂಡಿ ರಸ್ತೆಗಳನ್ನು ಶುಚಿತ್ವ ಮಾಡಿಸುವಲ್ಲಿ ನಗರಸಭೆ ಅಧಿಕಾರಿಗಳು ವಿಫಲವಾಗಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ವಾಸಿಸುವ ಸ್ಥಳ ಅಲ್ಲದೆ ನಗರದ ಹೊರವಲಯದ ಬಡಾವಣೆ ಮತ್ತು ಮುಖ್ಯ ರಸ್ತೆಗಳಲ್ಲಿ ಒಳಚರಂಡಿಯ ಕಲುಷಿತ ನೀರು ಈ ರೀತಿ ಹರಿದು ಹೋಗುತ್ತಿರುವುದರಿಂದ ಕಸದ ರಾಶಿಗಳು ಬಿದ್ದಿದ್ದು ಸಹ ನಗರಸಭೆ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲವೆಂದು ಇತ್ತ ಗಮನ ಹರಿಸುವಂತೆ ಪ್ರತಿಯೊಂದು ಬಡಾವಣೆಯ ನಾಗರಿಕರು ಸಹ ಆಗ್ರಹಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಆಟೋ ಚಾಲಕ ಅಬ್ದುಲ್ ಕಯ್ಯಂ ರವರು, ಕಳೆದ ಏಪ್ರಿಲ್ ತಿಂಗಳಿನಿಂದ ಗಾಂಧಿನಗರದ ಬೂಲವಾಡಿ ರಸ್ತೆಯಲ್ಲಿ ಮ್ಯಾನ್ಹೋಲ್ ನೀರು ಹರಿಯುತ್ತಿದ್ದರೂ ಸಹ ಯಾರೂ ಇತ್ತ ಗಮನವೇ ಹರಿಸಿಲ್ಲ. ನಗರಸಭೆಯ ಅಧಿಕಾರಿಗಳಿಗೆ ಮತ್ತು ನಗರಸಭೆಯ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ತಿಳಿಸಿದರೂ ಸಹ ಇದುವರೆಗೂ ಇತ್ತ ಮುಖ ಮಾಡಿಲ್ಲ ಎಂದು ಆರೋಪಿಸಿದರು.